ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ನೋಡೋಣ. ಹಾಗೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿಗಳಿದ್ದಾವೆ, ಮತ್ತೆ ಟ್ಯಾರಿಫ್ ಸುದ್ದಿಗಳು ಮುನ್ನೆಲೆಗೆ ಬರ್ತಾ ಇದೆ, ಅದು ಯಾಕೆ, ಈ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದರ್ಸ್ಟ್ ಡಿಮಿಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಸಹ ಫಾಲೋ ಮಾಡಿ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.2% ಅಥವಾ 105 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಗ್ಯಾಪ್ ಅಪ್ ಅಲ್ಲಿ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಗ್ರಾಜುಯಲ್ ಆಗಿ ಡೌನ್ ಆಗಿ 105 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 1.5% ಡೌನ್ ಫಾಲ್ ಇದೆ ನೋಡಬಹುದು. ಓಪನಿಂಗ್ ಕೂಡ ಡೌನ್ ಅಲ್ಲೇ ಆಗಿದೆ, ಅನಂತರ ಇನ್ನೊಂದಷ್ಟು ಡೌನ್ ಆಗಿದೆ, ಮತ್ತೆ ಒಂದು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಅಲ್ಲಿ ಸಸ್ಟೈನ್ ಆಗಿಲ್ಲ. ಅಗೇನ್ ಮತ್ತೆ ಗ್ರಾಜುಯಲ್ ಆಗಿ ಡೌನ್ ಆಗ್ತಾ ಬಂದು ಓವರ್ ಆಲ್ 387 ಪಾಯಿಂಟ್ಸ್ ಅಥವಾ ನಿಯರ್ಲಿ 1.5% ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS 4205 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2986 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನಿನ್ನೆ ಹೈಯೆಸ್ಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತಹ ಸುದ್ದಿಗಳ ಕಡೆ ಬಂದ್ರೆ US forces continue wave of strikes against Iran for 6th consecutive night. 6ನೇ ದಿನ ಕೂಡ ಸತತವಾಗಿ ಅಮೆರಿಕದ ಪಡೆಗಳು ಇರಾನ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾವೆ. ಕಂಟಿನ್ಯೂಸ್ ಮುಂದುವರಿತಾ ಇದೆ. ಇರಾನ್ ಕೂಡ ರಿಟಾಲಿಯೇಟ್ ಮಾಡ್ತಾ ಇದೆ, ಬಟ್ ಅಮೆರಿಕದ ಪಡೆಗಳಂತೂ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂಸ್ ಮುಂದುವರಿಸ್ತಿದ್ದಾವೆ ಅಟ್ಯಾಕ್ ಅನ್ನ. ಇನ್ನು ಇದ್ರ ಜೊತೆಗೆ ಟ್ರಂಪ್ ಓಪನ್ ಟು ಡಿಪ್ಲೊಮಸಿ ವಿತ್ ಇರಾನ್. ವೈಟ್ ಹೌಸ್ ಒಂದು ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಟ್ರಂಪ್ ರೆಡಿ ಇದ್ದಾರೆ ಮಾತುಕತೆಗಳಿಗೆ ಇರಾನ್ ನ ಜೊತೆ ಅಂತ. ಇರಾನ್ ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ. ಆಕ್ಚುಲಿ ಈ ಕಾನ್ಫ್ಲಿಕ್ಟ್ ಮತ್ತೆ ಶುರುವಾಗೋದಕ್ಕೆ ಕಾರಣನೇ ಇರಾನ್. ಯಾಕಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಓಡಾಡೋದಕ್ಕಿಂತ ಒಮನ್ ನ ಕಡಲ ತೀರದಲ್ಲಿ ಜರ್ನಿ ಮಾಡ್ತಿರುವಂತಹ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡಿದ್ದೆ ಈ ಕಾನ್ಫ್ಲಿಕ್ಟ್ ಮತ್ತೆ ಶುರುವಾಗೋದಕ್ಕೆ ಕಾರಣ. ಅವರು ಮ್ಯಾಕ್ಸಿಮಮ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದ್ರು. ಮೇ ಬಿ ಅದೇ ಅವರಿಗೆ ಮುಳ್ಳಾಗಬಹುದು. ಜೊತೆಗೆ ನಿನ್ನೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿ, ಮೇ ಬಿ ನಿಮ್ಗೂ ಸಿಗುತ್ತೆ, ಒಂದ್ಸಲ ಬೇಕಿದ್ರೆ ನೋಡಿ. ಇನ್ ಕೇಸ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಇದೇ ರೀತಿ ಡೆವಲಪ್ಮೆಂಟ್ಸ್ ಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಇರಾನ್ ಮುಂದಿನ ದಿನಗಳಲ್ಲಿ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಇಂಪಾರ್ಟೆನ್ಸ್ ಇಲ್ದಂಗ ಆಗ್ಬೋದು, ಅಂದ್ರೆ ಝೀರೋ ಆಗ್ಬೋದು ಅಂತ. ಯಾಕೆಂತಂದ್ರೆ ಆಲ್ಟರ್ನೇಟಿವ್ ರೂಟ್ಸ್ ಅನ್ನ ಕಂಡುಕೊಳ್ಳೋದಕ್ಕೆ ಈಗಾಗಲೇ ದೇಶಗಳು ಪ್ರಯತ್ನ ಪಡುತ್ತವೆ. ನಾನೇ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, UAE ಪೈಪ್ಲೈನ್ ಬಿಲ್ಡ್ ಮಾಡೋ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿರೋ ಬಗ್ಗೆ. ಅವೆಲ್ಲ ಆದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಇಂಪಾರ್ಟೆನ್ಸ್ ಕಳ್ಕೊಂಡಂಗಾಗತ್ತೆ. ಹಾಗಾಗಿ ಇರಾನ್ ಅಲ್ಲೂ ಕೂಡ ಕೆಲವರು, ಅಂದ್ರೆ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರುವಂತವ್ರು ವಿರೋಧ ಮಾಡ್ತಿದ್ದಾರೆ. ಬಟ್ IRGC ಅದನ್ನ ಲೆವರೇಜ್ ಆಗಿ ಬಳಸ್ಕೊಂಡು ಅಟ್ಯಾಕ್ ಮಾಡಿದ್ದೆ. ನಮ್ಗೆ ಈಗಾಗಲೇ ಗೊತ್ತಿದೆ, ಮನುಷ್ಯ ಹೇಗೆ ಅಂತಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆ ಆಯ್ತು ಅಂದ್ರೆ ಅದಕ್ಕೆ ಆಲ್ಟರ್ನೇಟ್ ಕಂಡು ಹಿಡ್ಕೊಳ್ತಾನೆ. ಬಟ್ ಸ್ವಲ್ಪ ಸಮಯ ತಗೊಳ್ಬಹುದು, ಇಮಿಡಿಯೇಟ್ಲಿ ಆಗೋದಿಲ್ಲ, ಸಮಯ ತಗೊಳುತ್ತೆ. ಬಟ್ ಫ್ಯೂಚರ್ ಅಲ್ಲಿ ಇದೇ ರೀತಿ ಸಮಸ್ಯೆ ಆದ್ರೆ ಅಂತ ಆಲ್ಟರ್ನೇಟ್ ರೂಟ್ ಅನ್ನ ಕಂಡು ಹಿಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಬಗ್ಗೆ ಕೂಡ ಡಿಸ್ಕಷನ್ಸ್ ಆಗ್ತಾ ಇದೆ. ನೋಡೋಣ ಏನಾದ್ರೂ ಮಾತುಕತೆಗಳಿಗೆ ಬರುತ್ತವಂತ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಂತರ ಕ್ರೂಡ್ ಅಲ್ಲಿ 1.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. 85-86 ರೇಂಜ್ ಅಲ್ಲೇ ಇದೆ ಆಲ್ಮೋಸ್ಟ್ ಮೊನ್ನೆಯಿಂದ ಕೂಡ ಬ್ರೆಂಟ್. ನೋಡೋಣ ಇನ್ನು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಇನ್ನು ಸ್ಟ್ರೈಟ್ ಆಫ್ ಹೊರ್ಮುಜ್ ನಂತರ ಮತ್ತೆ US ಟ್ಯಾರಿಫ್ ಸುದ್ದಿಗಳು ಮುನ್ನೆಲೆಗೆ ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಅನ್ನ ನೀವು ಆ ಸೆಕ್ಷನ್ ಅಡಿ ಹಾಕಕ್ಕಾಗಲ್ಲ ಅಂತ ತೆಗೆದಾಕಿತ್ತು. ಆನಂತರ ಅಮೆರಿಕದ ಪ್ರೆಸಿಡೆಂಟ್ ಸೆಕ್ಷನ್ 122 ಬಳಸ್ಕೊಂಡು 10% ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಎಲ್ಲ ದೇಶಗಳ ಮೇಲೆ. ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ, ಏನು ಈ 10% ಟ್ಯಾರಿಫ್ ಅನ್ನ ಹಾಕಿದ್ರು ಅದು 150 ದಿನಗಳು ಮಾತ್ರ ಜಾರಿಯಲ್ಲಿರುತ್ತೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಈಗ 150 ದಿನ ಆಗ್ತಾ ಇದೆ. ಇದೇ ಜುಲೈ 24ಕ್ಕೆ ನೋಡಬಹುದು. ಟ್ರಂಪ್ ಸೆಕ್ಷನ್ 122 ಟ್ಯಾರಿಫ್ಸ್ ಎಕ್ಸ್ಪೈರ್ ಜುಲೈ 24 ಡೆಡ್ ಲೈನ್ ಆಗಿರುತ್ತೆ. ಆ ನಂತರ ಅವರು ಇಂಪೋಸ್ ಮಾಡಕ್ ಆಗೋದಿಲ್ಲ ಆ ಸೆಕ್ಷನ್ ಅಡಿ. ಹಾಗಾಗಿ ಈಗ ಇವರು ಹೊಸ ರೂಟ್ ಅನ್ನ ಕಂಡುಕೊಳ್ಬೇಕಾಗಿದೆ ಟ್ಯಾರಿಫ್ ಹಾಕ್ಬೇಕು ಅಂತಂದ್ರೆ. ಅದ್ಯಾವುದು ಅಂತಂದ್ರೆ ಸೆಕ್ಷನ್ 301 ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನ ಸೆಕ್ಷನ್ 301 ಇದೇನ್ ಹೇಳುತ್ತೆ ಅಂತಂದ್ರೆ, ನೋಡ್ಬೋದು, ಯಾವುದೇ ಕಂಟ್ರಿ ಅನ್ಜಸ್ಟಿಫೈಯಲ್, ಅನ್ರೀಸನಬಲ್ ಆರ್ ಡಿಸ್ಕ್ರಿಮಿನೇಟರಿ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಿದೆ ಅಂದ್ರೆ ಆ ದೇಶದ ಮೇಲೆ ಟ್ಯಾರಿಫ್ ಹಾಕುವಂತ ಅವಕಾಶ ಇರುತ್ತೆ. ಇನ್ ಕೇಸ್ ಈ ರೀತಿ ಇದ್ರೆ ಮಾತ್ರ ಇದನ್ನ ಎನ್ಕ್ವೈರಿ ಮಾಡಿ ಅದು ಸಾಬೀತಾದ್ರೆ ಅವರ ಮೇಲೆ ಟ್ಯಾರಿಫ್ ಅನ್ನ ಹಾಕಬಹುದು, ಇದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಈ 301 ಏನಿದೆ ಸೆಕ್ಷನ್ 301 ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಟರ್ಮ್ ಅಲ್ಲೂ ಕೂಡ ಇದನ್ನ ಬಳಕೆ ಮಾಡಿದ್ರು ಚೀನಾದ ಮೇಲೆ.
ಇನ್ನು ಇತ್ತೀಚೆಗೆ ಬ್ರೆಜಿಲ್ನ ಮೇಲೂ ಕೂಡ 25% ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಸೊ ಗೊತ್ತಿಲ್ಲ ಇನ್ನು ಯಾವೆಲ್ಲ ದೇಶಗಳ ಮೇಲೆ ಅನೌನ್ಸ್ ಮಾಡ್ತಾರೆ ಅಂತ. ಹಾಗೆ ಭಾರತ ಕೂಡ ಮೊನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅದನ್ನ ರೀಕಾಲ್ ಮಾಡಬೇಕು ಅಥವಾ ರಿವಿಸಿಟ್ ಮಾಡಬೇಕು ಅಂತ. ಅಂದ್ರೆ ಇಲ್ಲಿ ಓವರ್ ಆಲ್ ಪ್ರಾಡಕ್ಟ್ಸ್ ನ ಮೇಲೆ ಹಾಕಕ್ಕಾಗೋದಿಲ್ಲ, ಇಂಡಿವಿಜುವಲ್ ಪ್ರಾಡಕ್ಟ್ಸ್ ನ ಮೇಲೆ. ಈಗ ಭಾರತದಿಂದ ಸಾವಿರಾರು ಪ್ರಾಡಕ್ಟ್ಸ್ ಅಮೆರಿಕಕ್ಕೆ ಹೋಗುತ್ತೆ. ಈಗ ಯಾವುದೋ ಒಂದು ಪ್ರಾಡಕ್ಟ್ಸ್ ನ ಆ ರೀತಿ ಫೈಂಡ್ ಮಾಡಿದ್ರು ಅಂದ್ರೆ ಆ ಪ್ರಾಡಕ್ಟ್ ನ ಮೇಲೆ ಮಾತ್ರ ಹಾಕಬಹುದು, ಬೇರೆದ್ರ ಮೇಲೆ ಹಾಕಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಡಿಸ್ಕ್ರಿಮಿನೇಟರಿ ಟ್ರೇಡ್ ಪ್ರಾಕ್ಟೀಸಸ್ ಇದ್ರೆ ಮಾತ್ರ ಹಾಕೋದಕ್ಕೆ ಅವಕಾಶ ಇರುತ್ತೆ ಈ ಸೆಕ್ಷನ್ ಅಡಿ. ಹಾಗಾಗಿ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಟ್ಯಾರಿಫ್ಸ್. ಜೊತೆಗೆ ನನಗಾಗ್ಲೇ ಹೇಳಿದ್ನಲ್ಲ, ಬ್ರೆಜಿಲ್ ಮೇಲೆ 25% ಹಾಕಿದ್ದಾರೆ ಅಂತ ನೋಡಬಹುದು. ಬ್ರೆಜಿಲ್ ಕಾಲ್ಸ್ ಟ್ರಂಪ್ಸ್ 25% ಟ್ಯಾರಿಫ್ ಅನ್ಜಸ್ಟಿಫೈಯಬಲ್, ವಾಸ್ ಟು ಇಂಪೋಸ್ ರೆಸಿಪ್ರೋಕಲ್ ಟ್ಯಾರಿಫ್ಸ್. ಅದು ನ್ಯಾಯಯುತವಾದದ್ದಲ್ಲ, ನಾವು ಕೂಡ ಅದಕ್ಕೆ ಅಗೇನೆಸ್ಟ್ ಟ್ಯಾರಿಫ್ ಹಾಕಬೇಕಾಗುತ್ತೆ ಅಂತ ಹೇಳ್ತಿದೆ ಬ್ರೆಜಿಲ್. ನೋಡೋಣ, ಯಾಕಂದ್ರೆ 24ಕ್ಕೆ ಡೆಡ್ ಲೈನ್ ಮುಗಿತಿದೆ. ಇನ್ನು ಯಾವೆಲ್ಲ ಅಪ್ಡೇಟ್ ಗಳನ್ನ ನಮ್ಮ ಟ್ರಂಪ್ ಅನ್ನ ಕೊಡ್ತಾರೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಪಿಸಿ ಜ್ಯುವೆಲರ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 1,000 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ QIP ಮೂಲಕ. ಹೀಗಾಗಿ QIP ನ ಲಾಂಚ್ ಮಾಡ್ತಿದೆ. ಈ ಸದ್ಯ ಕಾರಣಕ್ಕೆ ಜ್ಯುವೆಲರ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಸರ್ವೋಟೆಕ್ ರಿನ್ಯೂವಬಲ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 900 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ರೂಫ್ ಟಾಪ್ ಪ್ರಾಜೆಕ್ಟ್ ಸಿಕ್ಕಿದೆ ಉತ್ತರ ಪ್ರದೇಶದಲ್ಲಿ. ಈ ಸದ್ಯ ಕಾರಣಕ್ಕೆ ಸರ್ವೋಟೆಕ್ ರಿನ್ಯೂವಬಲ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ITC ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಪ್ಯಾಕೇಜ್ಡ್ ಫುಡ್ ಸ್ಪೇಸ್ ಏನಿದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಜೊತೆಗೆ FY26 ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಈ ಸುದ್ದಿ ಕಾರಣಕ್ಕೆ ITC ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ REC ಇಂದ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಅನ್ನು ಪಡ್ಕೊಂಡಿದೆ 2650 ಕೋಟಿ. ಅಂದ್ರೆ REC ಇಂದ ಲೋನ್ ಪಡ್ಕೊಂಡಿದೆ. ಪ್ರಾಜೆಕ್ಟ್ ಫೈನಾನ್ಸಿಂಗ್ ಅಂದ್ರೆ ಲೋನ್, ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಇದು. ಈ ಸುದ್ದಿ ಕಾರಣಕ್ಕೆ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ಏನು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಸುದ್ದಿಲಿರುತ್ತೆ. ಇದರ ಜೊತೆಗೆ ಯುಕೋ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ. ಕಾರಣ ಟಾಟಾ ಮೋಟಾರ್ಸ್ ಯುಕೋ ಬ್ಯಾಂಕ್ ಜೊತೆ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ ಗೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಅಂದ್ರೆ ಟಾಟಾ ಮೋಟಾರ್ಸ್ ಸೇಲ್ ಮಾಡುವಂತ ಕಮರ್ಷಿಯಲ್ ವೆಹಿಕಲ್ಸ್ ಏನಿರುತ್ತೆ ಅದಕ್ಕೆ ಯುಕೋ ಬ್ಯಾಂಕ್ ಇಂದ ಲೋನ್ಸ್ ಪ್ರೊವೈಡ್ ಆಗುತ್ತೆ. ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಟಾಟಾ ಮೋಟಾರ್ಸ್ ಹಾಗೂ ಯುಕೋ ಬ್ಯಾಂಕ್. ಈ ಸದ್ಯ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಎರಡನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 10 ಕೋಟಿ ಫ್ರಾಡ್ ಮಾಡಿದ್ದಾರೆ ಬೇರೆಯವರು. ಅಂದ್ರೆ ಕಂಪನಿ 10 ಕೋಟಿ ಕಳ್ಕೊಂಡಿದೆ ಫ್ರಾಡ್ ಆಗಿರೋ ಕಾರಣಕ್ಕೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇವತ್ತು ಅಂತ. ಇನ್ನು ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳ ರಿಸಲ್ಟ್ ಅನ್ನ ಈಗಾಗಲೇ ನಾನು ಕವರ್ ಮಾಡಿದ್ದೆ. ಕೆಲವೊಂದು ಕಂಪನಿಗಳ ನಂಬರ್ಸ್ ಮಿಸ್ ಆಗಿದೆ, ಅವುಗಳನ್ನ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ವಿವರ್ಕ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಇಯರ್ ಆನ್ ಇಯರ್. ಕಂಪನಿ 4.3 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 14 ಕೋಟಿ ಲಾಸ್ ಇತ್ತು, ಈಗ 4.3 ಕೋಟಿ ಇದೆ. ಅಂದ್ರೆ ಲಾಸ್ ಕಡಿಮೆ ಆಗಿದೆ, ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ರೆವಿನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 27% ರೈಸ್ ಆಗಿದೆ. EBITDA 30% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ 130 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಅಪ್ ಆಗಿದೆ, ಅಂದ್ರೆ 1.3% ಅಪ್ ಆಗಿದೆ ನೋಡಬಹುದು. ಸೊ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ವಿವರ್ಕ್ ಇಂಡಿಯಾದ. ವಾಚ್ ಮಾಡಬಹುದು ಸ್ಟಾಕ್ ಅನ್ನ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನಂಬರ್ಸ್ಗೆ ಅಂತ. ಇನ್ನು ಸಿಎಟ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಕೂಡ ಇಯರ್ ಆನ್ ಇಯರ್. ನೆಟ್ ಪ್ರಾಫಿಟ್ ನೋಡಬಹುದು 4 ಕೋಟಿ ಇದೆ, ಬಟ್ ಹಿಂದಿನ ಸಲ 112 ಕೋಟಿ ಇತ್ತು. ಬಿಗ್ ಡಿಫರೆನ್ಸ್ ಆಗಿದೆ. ರೆವೆನ್ಯೂ ಚೆನ್ನಾಗಿ ಅಪ್ ಆಗಿದೆ, 22.4% ಅಪ್ ಆಗಿದೆ. EBITDA 5.7% ಡೌನ್ ಇದೆ. ಮಾರ್ಜಿನ್ 250 ಬೇಸಿಸ್ ಪಾಯಿಂಟ್ಸ್ ಡೌನ್ ಇದೆ, 11ರಿಂದ 8.5% ಇಳಿದಿದೆ. ಜೊತೆಗೆ ಕಂಪನಿ 1205 ಕೋಟಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. 53,000 ಟೈರ್ಸ್ ಪರ್ ಡೇ ಕೆಪಾಸಿಟಿ ಅಡಿಷನ್ ಆಗುತ್ತೆ ಈ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ. ಏನು ನೆಲ್ಕೋ ನೆಟ್ ಪ್ರಾಫಿಟ್ ನೋಡಬಹುದು 30% ಅಪ್ ಆಗಿದೆ. ರೆವೆನ್ಯೂ 7% ಅಪ್ ಆಗಿದೆ ಇಯರ್ ಆನ್ ಇಯರ್ ನೆಲ್ಕೋದಲ್ಲಿ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಇವತ್ತಿನ ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ. BTB ಸಾಫ್ಟ್ ಇದೆ, ಸೆಂಟ್ರಲ್ ಬ್ಯಾಂಕ್, ನಂತರ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಇದೆ. ಹ್ಯಾವೆಲ್ಸ್ ರಿಸಲ್ಟ್ ಇದೆ ಇವತ್ತು. JSW ಸ್ಟೀಲ್ ಇದೆ, ನಾಮ್ ಇಂಡಿಯಾ ಇದೆ, ನೌಕರ್ ಕಾರ್ಪ್, ಒಬೆರಾಯ್ ರಿಯಾಲ್ಟಿ, ಹಾಗೆ ಪೂನಾವಾಲಾ ಫಿನ್ಕಾರ್ಪ್ ಇದೆ, RBL ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, ಟಾಟಾ ಟೆಕ್ನಾಲಜೀಸ್ ಇದೆ, ತತ್ವಚಿಂತನ್. ಈ ಎಲ್ಲ ಕಂಪನಿಗಳ ರಿಸಲ್ಟ್ಸ್ ಇದೆ. ಇವುಗಳನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ.
ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತಿಂದ ಕ್ಯಾಲಿಬರ್ ಮೈನಿಂಗ್ IPO ಓಪನ್ ಆಗ್ತಾ ಇದೆ. GMP ನೋಡಬಹುದು ನಿಯರ್ಲಿ 25% ಇದೆ. ಒಳ್ಳೆ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇವತ್ತಿಂದ ಓಪನ್ ಆಗ್ತಾ ಇದೆ. 21ನೇ ತಾರೀಕುವರೆಗೂ ಕೂಡ ಓಪನ್ ಇರುತ್ತೆ ಕ್ಯಾಲಿಬರ್ ಮೈನಿಂಗ್ IPO. ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು ನೆಗೆಟಿವ್ ರಿಯಾಕ್ಷನ್ ಇದೆ. 285 ಪಾಯಿಂಟ್ಸ್ ಅದು 0.54% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಪಾಸಿಟಿವ್ ಇದೆ. ಜಸ್ಟ್ ಅದು 3 ಪಾಯಿಂಟ್ಸ್ ಅಥವಾ 0.06% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ನಿಕ್ಕೈಯಲ್ಲಿ ನೋಡಬಹುದು ನಿಯರ್ಲಿ ನೋಡಬಹುದು ಈಗ 4% ಆಯ್ತು. ನಿಯರ್ಲಿ 4% ಅಂತ ಹೇಳಕ್ ಹೋದೆ. 4% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ 0.5% ಡೌನ್ ಇದೆ. ಹ್ಯಾಂಗ್ಸೆಂಗ್ ಮೋರ್ ದನ್ 1% ಡೌನ್ ಇದೆ. ತೈವಾನ್ ವೇಟೆಡ್ 4% ಡೌನ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ 0.8% ಡೌನ್ ಇದೆ. ಕೋಸ್ಪಿ ಓಪನ್ ಇಲ್ಲ. ಮೇ ಬಿ ಇದ್ರೆ ಅದರಲ್ಲೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು. ಈ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಬ್ಲಡ್ ಬಾತ್ ಇರುತ್ತಾ ಇವತ್ತು ಅನಿಸ್ತಾ ಇದೆ. ಗೊತ್ತಿಲ್ಲ ಬಿಗ್ ನೆಗೆಟಿವ್ ರಿಯಾಕ್ಷನ್ ಯಾಕಿದೆ ಅಂತ. ಸದ್ಯದ ಮಟ್ಟಿಗೆ ಬಂದಿರುವಂತಹ ಸುದ್ದಿಗಳನ್ನು ನಾನು ಈಗಾಗಲೇ ಕವರ್ ಮಾಡಿದೆ. ಟ್ಯಾರಿಫ್ ಸುದ್ದಿಗಳು ಸದ್ದು ಮಾಡಕ್ ಶುರು ಮಾಡಿದೆ. ಇನ್ನು ಇರಾನ್ ಮೇಲೆ ಸ್ಟ್ರೈಕ್ಸ್ ಮುಂದುವರೆದಿದೆ. ಕ್ರೂಡ್ ಅಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಏಷ್ಯನ್ ಮಾರ್ಕೆಟ್ ಗಳು ನೋಡಿದ್ರೆ ಬಿಗ್ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಬಟ್ ಗಿಫ್ಟ್ ನಿಫ್ಟಿ ನೋಡಿದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ, ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಕ್ರೂಡ್ ಅಲ್ಲಿ ನಾವು ಈಗಾಗಲೇ ಪರ್ಫಾರ್ಮೆನ್ಸ್ ನೋಡಿದ್ವಿ. ಗೋಲ್ಡ್ ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. INR ನೆನ್ನೆ ಕೂಡ ಸ್ವಲ್ಪ ವೀಕ್ ಆಗಿತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಓವರ್ ಆಲ್ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಬ್ಲಡ್ ಬಾತ್ ಅನಿಸ್ತಿದೆ. ಬಟ್ ಗಿಫ್ಟ್ ನಿಫ್ಟಿ ರಿಯಾಕ್ಟ್ ಮಾಡ್ತಿಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.